Hello everyone, welcome to Square Catalyst and also welcome to 7th standard Ganit Prakash. So already Madiro videos alla playlist allide, so you can watch from there and please subscribe to the channel to the earliest, okay? Yes. So 4.4 that is simplification of algebraic expression. Algebraic expressions ನ ಹೇಗೆ ಸಿಂಪ್ಲಿಫೈ ಮಾಡೋದು ಅಂತ ನಾವು ಈ ಸೆಷನ್ ಅಲ್ಲಿ ಓದ್ತೀವಿ ಆಯ್ತಾ. ಸೊ algebraic expression ಅಂದ್ರೆ ಏನು, ಲೆಟರ್ ಇರುತ್ತೆ, ನಂಬರ್ ಇರುತ್ತೆ. ಫಾರ್ ಎಕ್ಸಾಂಪಲ್ 2x plus 3y plus 7y. So ಇದನ್ನ ಸಿಂಪ್ಲಿಫೈ ಮಾಡಿ ಅಂತ ಕೊಟ್ರೆ, can you simplify it? So you cannot just write 7 plus 3 10, 10 plus 2 it's 12 xy like that. You cannot write. So ಇದು completely wrong. ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ ಅಡಿಷನ್ ಮಾಡೋದಕ್ಕೆ ಅಥವಾ ಸಬ್ಟ್ರಾಕ್ಷನ್ ಮಾಡೋಕ್ಕೆ ಅಥವಾ ಸಿಂಪ್ಲಿಫೈ ಮಾಡೋದಕ್ಕೆ ನಮಗೆ ರೂಲ್ಸ್ ಇದೆ. ಸೊ ಆ ರೂಲ್ಸ್ ಹೇಳೋಕ್ಕೂ ಮುಂಚೆ ನಾನು ಒಂದು ಎಕ್ಸಾಂಪಲ್ ತಗೋತೀನಿ ಆಯ್ತಾ. ಸೊ ಏನದು ಎಕ್ಸಾಂಪಲ್ ಅಂದರೆ, ನಾವು ಸ್ಕ್ವೇರ್ದು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿದ್ವಿ ಇನ್ ಟರ್ಮ್ಸ್ ಆಫ್ ಫಾರ್ಮುಲಾ. ಅದಕ್ಕೆ ಫಾರ್ಮುಲಾನ ನಾವು ಡಿರೈವ್ ಮಾಡಿದ್ವಿ. ಯಾವುದಕ್ಕೆ? ಸ್ಕ್ವೇರಿಗೆ. ಓಕೆ. ಸೊ ಸ್ಕ್ವೇರಿಗೆ ಪ್ರಾಪರ್ಟಿ ಏನು? ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಸೊ ಎಲ್ಲ ಸೈಡ್ದು ಮೆಜರ್ಮೆಂಟ್ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಅದಕ್ಕೆ ನಾನು ಅದನ್ನು ಎ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಪೆರಿಮೀಟರ್ ಅಂದರೆ ಸಮ್ ಆಫ್ ಆಲ್ ದ ಸೈಡ್ಸ್. ಸೊ ಸಮ್ ಆಫ್ ಆಲ್ ದ ಸೈಡ್ಸ್ ಅಂದರೆ ಇಲ್ಲಿ ಎಷ್ಟು ಸೈಡ್ಸ್ ಇದೆ? 4 ಸೈಡ್ ಇದೆ. 4 ಸೈಡ್ದು ಲೆಂತ್ ಏನಿದೆ? ಎ. ಸೊ ಕೆನ್ ಐ ರೈಟ್ ಎ ಪ್ಲಸ್ ಎ ಪ್ಲಸ್ ಎ? ಸೊ ಹೌ ಮೆನಿ ಟೈಮ್ಸ್ ಆಫ್ ಎಸ್ ಆರ್ ದೇರ್? ದೆರ್ ಆರ್ 4 ಎಸ್. ಅಂದರೆ ಇಲ್ಲಿ 1a 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 ಅಲ್ಲಿ 1 ಅಂತ ಇರುತ್ತೆ. ಓಕೆನಾ? 1a ನಾವು ಡೈರೆಕ್ಟ್ ಎ ಅಂತ ಬರೀಬೋದು. ಜಸ್ಟ್ ಎ ಅಂದರೆ ನಿಮ್ಗೆ ಏನು ಅರ್ಥ ಆಗಬೇಕು, ಅಲ್ಲಿ ಆಲ್ರೆಡಿ 1 ಇದೆ ಅಂತ. ನಾವು ಯೂಶಲಿ ರೆಪ್ರೆಸೆಂಟ್ ಮಾಡಲ್ಲ, ಬಟ್ 1ನ ನೀವು ಅರ್ಥ ಮಾಡ್ಕೋಬೇಕು ಅಲ್ಲಿ ಇದೆ ಅಂತ. ಸೊ ಈಗ ಟೋಟಲ್ ಎಷ್ಟು ಎ ಆಯಿತು? ದರ್ ಆರ್ 4 ಟೈಮ್ಸ್ ಆಫ್ ಎ. ನಾವು ಫಾರ್ಮುಲಾ ಡಿಫೈನ್ ಮಾಡುವಾಗಲೂ ನಾವೇನಂತ ಬರೆದಿದ್ವಿ? 4 ಟೈಮ್ಸ್ ಆಫ್ ಎ ಅಂತ ಬರೆದಿದ್ವಿ. ಸೊ ನಮಗೆ ಗೊತ್ತು ಆಲ್ಫಾಬೆಟ್ ಮತ್ತು ನ್ಯೂಮರಿಕಲ್ ಮಧ್ಯ ಇರೋ ಮಲ್ಟಿಪ್ಲಿಕೇಶನ್ ಸಿಂಬಲ್ನ ನಾವು ಸ್ಕಿಪ್ ಮಾಡ್ಬೋದು. ಸೊ ಐ ರೋಟ್ 4a ಡೈರೆಕ್ಟ್ಲಿ. ಓಕೆ. ಸೊ ಈ ಫಾರ್ಮ್ದು ಸಿಂಪ್ಲಿಫಿಕೇಶನ್ ಇದು. ಸೊ ಇವಾಗ ರೆಕ್ಟ್ಯಾಂಗಲ್ಗೂ ಇದೇ ರೀತಿ ಪೆರಿಮೀಟರ್ನ ಕಂಡುಹಿಡಿಬೋದಾ ನಾವು? ಎಸ್, ವಿ ಕ್ಯಾನ್. ಸೊ ರೆಕ್ಟ್ಯಾಂಗಲ್ ಅಂದ್ರೆ ಏನು? ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಓಕೆ, ಅಬ್ಸರ್ವ್ ಮಾಡಿ, ಆಪೋಸಿಟ್ ಸೈಡ್ಸ್ದು ಲೆಂತ್ ಈಕ್ವಲ್ ಆಗಿದೆ. ಈ ಸೈಡಿಗೆ ಲೆಂತ್ ಇಲ್ಲಿ ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ ನಾನು ಎಲ್ ಅಂತ ನೇಮ್ ಮಾಡಿದ್ರೆ ಇಲ್ಲಿ ಬಿ ಅಂತ ನೇಮ್ ಮಾಡ್ತೀನಿ, ಯಾಕಂದ್ರೆ ಇದು ಲೆಂತ್, ಇದು ಬ್ರೆಡ್. ಹಿಯರ್ ಆಲ್ಸೋ ಲೆಂತ್, ಬ್ರೆಡ್. ಪೆರಿಮೀಟರ್ ಅಂದ್ರೆ ಏನು? ಅಗೇನ್ ದ ಸೇಮ್ ಫಾರ್ಮುಲಾ, ಸಮ್ ಆಫ್ ಆಲ್ ದ ಸೈಡ್ಸ್. ಬಟ್ ಇಲ್ಲಿ ಸಮ್ ಏನಾಗಿರುತ್ತೆ? ಸೊ ಲೆಂತ್ ಪ್ಲಸ್ ಬ್ರೆಡ್ ಆಗಿರುತ್ತೆ. ಎಲ್ ಬಿ ಅಗೇನ್ ಎಲ್ ಬಿ. ಸೊ ಈಗ ನಾನು ಇದ್ರದ್ದು ಸಿಂಪ್ಲಿಫಿಕೇಶನ್ ಹೇಗೆ ಮಾಡ್ಬೋದು? ಎಷ್ಟು ಎಲ್ಲಿದೆ? ಇಲ್ಲೊಂದೆಲ್ಲಿದೆ, ಇಲ್ಲೊಂದೆಲ್ಲಿದೆ. ಸೊ ಐ ಕ್ಯಾನ್ ಆ್ಯಡ್ ದೀಸ್ ಟು ಟೈಮ್ಸ್ ಆಫ್ ಎಲ್ ಅಲ್ವಾ. ದೆನ್ 2 ಟೈಮ್ಸ್ ಆಫ್ ಬಿ. ಇಲ್ಲೂ 1 ಇರುತ್ತೆ, ಇಲ್ಲೂ 1 ಇರುತ್ತೆ, 2 ಟೈಮ್ಸ್ ಆಫ್ ಬಿ. ಸೊ ಇದನ್ನೇ ನಾವು ಸಿಂಪ್ಲಿಫಿಕೇಶನ್ ಅಂತ ಹೇಳೋದು. ಓಕೆನಾ? ಸಿಂಪ್ಲಿಫಿಕೇಶನಿಗೆ ರೂಲ್ ಏನು ಬರುತ್ತೆ? ಈಗ ರೂಲ್ ಏನು ಬರುತ್ತೆ ಅಂತಂದರೆ, ಹಿಯರ್ ಕಮ್ಸ್ ದ ಟಾಪಿಕ್, ಲೈಕ್ ಟರ್ಮ್ಸ್ ಆ್ಯಂಡ್ ಅನ್ಲೈಕ್ ಟರ್ಮ್ಸ್. ಲೈಕ್ ಟರ್ಮ್ಸ್ ಮತ್ತು ಅನ್ಲೈಕ್ ಟರ್ಮ್ಸ್ ಅಂತ ಬರುತ್ತೆ. ಲೈಕ್ ಟರ್ಮ್ಸ್ ಅಂದ್ರೆ ಏನು? ಲೈಕ್ ಟರ್ಮ್ಸ್ ಅಂದರೆ ಸೇಮ್ ಲೆಟರ್. ಆಲ್ಫಾಬೆಟ್ ಅಲ್ಲಿ ಏನು ಬರುತ್ತೆ? ಸೇಮ್ ಇರುತ್ತೆ. ಅನ್ಲೈಕ್ ಅಂದರೆ ಡಿಫ್ರೆಂಟ್ ಇರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ಸ್ಕ್ವೇರ್ನ ಫಾರ್ಮುಲಾ ಡಿಫೈನ್ ಮಾಡುವಾಗ ಎಲ್ಲ ಆಲ್ಫಾಬೆಟ್ ಏನಾಗಿತ್ತು? ಸೇಮ್ ಆಗಿತ್ತು. ಸೊ ಇದನ್ನ ನಾವು ಲೈಕ್ ಟರ್ಮ್ಸ್ ಅಂತ ಕರಿದ್ವಿ. ಸೊ ಇದಿಷ್ಟನ್ನ ಆ್ಯಡ್ ಮಾಡಿದ್ವಿ. ಬಟ್ ಇಲ್ಲಿ ಸೇಮ್, ಇಲ್ಲಿ ಲೈಕ್ ಟರ್ಮ್ ಕೂಡ ಇದೆ, ಅನ್ಲೈಕ್ ಟರ್ಮ್ಸ್ ಕೂಡ ಇದೆ. ಲೈಕ್ ಟರ್ಮ್ಸ್ ಯಾವುದು? ಎಲ್ಲಿಗೆ ಸೇಮ್ ಅಂದರೆ ಲೈಕ್ ಟರ್ಮ್ಸ್, ಬಿಗೆ ಲೈಕ್ ಟರ್ಮ್ಸ್, ಬಟ್ ಎಲ್ ಆ್ಯಂಡ್ ಬಿ ಆರ್ ಅನ್ಲೈಕ್ ಟರ್ಮ್ಸ್. ಸೊ ನಾವಿಲ್ಲಿ ಲೈಕ್ ಟರ್ಮ್ಸ್ನ ಗ್ರೂಪ್ ಮಾಡಿದ್ವಿ. ಓಕೆ, ಎಲ್ನ ಎಲ್ ಜೊತೆಗೆ ಮಾತ್ರ ಅಡಿಷನ್ ಮಾಡಿ 2l ಅಂತ ಬರೆದ್ವಿ. ಅದೇ ರೀತಿ ಬಿ ಕೂಡ. ಇವೆರಡನ್ನ ಸಿಂಪ್ಲಿಫೈ ಮಾಡಿದ್ವಾ? ನೋ. ನಾನೇನಾದರೂ ಎಲ್ಲನೂ ಸೇರಿ 4lb ಅಂತ ಏನಾದರೂ ಬರೋದ್ನಾ? ನೋ, ದಿಸ್ ಇಸ್ ರಾಂಗ್. ಯಾಕಂದರೆ ಎಲ್ಲ ಲೈಕ್ ಟರ್ಮ್ಸ್ ಅಲ್ಲ. ಲೈಕ್ ಟರ್ಮ್ಸ್ ಒಂದ್ರ ಜೊತೆಗೆ ಒಂದಿದ್ರೆ ಮಾತ್ರ ನಾವು ಅದನ್ನು ಆ್ಯಡ್ ಮಾಡ್ತೀವಿ. ಓಕೆ. ಸೊ 2l ಪ್ಲಸ್ 2b ಇದನ್ನು ಮತ್ತೆ ನಾವು ಸಿಂಪ್ಲಿಫಿಕೇಶನ್ ಮಾಡಿ 2lb ಅಂತ ಬರೆಯೋದಕ್ಕೆ ಆಗಲ್ಲ. ಓಕೆ. ಎಸ್, ಸೊ ದಟ್ ಈಸ್ ವಾಟ್ ದ ಕಾನ್ಸೆಪ್ಟ್ ಬಿಹೈಂಡ್ ದಿಸ್ ಹೋಲ್ ಸಿಂಪ್ಲಿಫಿಕೇಶನ್. ನಾವು ಸಿಂಪ್ಲಿಫೈ ಮಾಡಬೇಕು ಅಂದರೆ ಏನಾಗಿರಬೇಕು? ಅದು ಲೈಕ್ ಟರ್ಮ್ಸೇ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಈಗ 2x ಪ್ಲಸ್ 3y ಪ್ಲಸ್ 4y ಪ್ಲಸ್ 3y ಪ್ಲಸ್ ಸಮ್ 3x. ಓಕೆ. ಸೊ ಈಗ ಈ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ರೆಷನ್ನ ನೀವು ಸಿಂಪ್ಲಿಫೈ ಮಾಡಿ ಅಂದರೆ ನೀವೇನು ಮಾಡಬೇಕು? ಫಸ್ಟು ಲೈಕ್ ಟರ್ಮ್ಸ್ನ ಸರ್ಚ್ ಮಾಡಬೇಕು. ಲೈಕ್ ಟರ್ಮ್ಸ್ಗೆ ನಂಬರ್ಸು ಬೇಡ, ಅಲ್ಲಿ ನ್ಯೂಮರಿಕಲ್ ಟರ್ಮ್ಸ್ ಏನಿರುತ್ತೆ ಅದು ನಮಗೆ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಮಗೆ ಬೇಕಾಗಿರೋದು ಆಲ್ಫಾಬೆಟ್ಸ್. ಎಕ್ಸ್ ಇದೆ ಇಲ್ಲಿ, 2x ಅಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಆಲ್ಫಾಬೆಟ್, ದಟ್ ಈಸ್ ಎಕ್ಸ್. ಎಕ್ಸಿಗೆ ನಮಗೆ ಲೈಕ್ ಟರ್ಮ್ ಎಲ್ಲಿದೆ?
3x ಅಲ್ಲಿದೆ. ಸೊ ಯು ಕ್ಯಾನ್ ಗ್ರೂಪ್ ದಟ್. ಸಾರಿ, ನಾಟ್ ಎಕ್ಸ್ ಅಲ್ವಾ? ಎಸ್. ದೆನ್ ಇಲ್ಲೆಲ್ಲ y ಇದೆ, ಈ 3 ಟರ್ಮ್ಸ್ ಅಲ್ಲೂ y ಇದೆ. ಯು ಕ್ಯಾನ್ ಆಡ್ ಆಲ್ 3. ಸೊ ಇವು 3 ನಾನು ಒಟ್ಟಿಗೆ ಬರ್ಕೋತೀನಿ. ಓಕೆ, ಸೊ ಇವೆರಡರಲ್ಲಿ ನಾವು ನ್ಯೂಮರಿಕಲ್ ಟರ್ಮ್ಸ್ ನ ಆಡ್ ಮಾಡ್ಬೋದು. ಯಾಕೆ ಅಂದ್ರೆ ಅದು ಲೈಕ್ ಟರ್ಮ್ಸ್ ಅಲ್ಲಿ ಏನ್ ಮಾಡ್ಬೋದು, ನ್ಯೂಮರಿಕಲ್ ಟರ್ಮ್ಸ್ ನ ಆಡ್ ಮಾಡ್ಬೋದು. ಪ್ಲಸ್ ಇದಿಷ್ಟು ಲೈಕ್ ಟರ್ಮ್ ಅಲ್ವಾ, ಸೊ ಐ ಕ್ಯಾನ್ ಆಡ್ ಆಲ್ ದ ನ್ಯೂಮರಿಕಲ್. ಸೊ ಹಿಯರ್ ಕಮ್ಸ್ 5x ಅಂಡ್ ಹಿಯರ್ ಕಮ್ಸ್ 10y. ಸೊ ಇದು ಸಿಂಪ್ಲಿಫೈಡ್ ಫಾರ್ಮ್ ಈ ಎಕ್ಸ್ಪ್ರೆಷನ್ಗೆ. ಅದೇ ರೀತಿ ನೀವು ಲೈಕ್ ಟರ್ಮ್ಸ್ ನ ಸರ್ಚ್ ಮಾಡಿ ಅಡಿಷನ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ, ಅದಕ್ಕೆ ಫಾರ್ಮುಲಾ ಡಿರೈವ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಆಲ್ರೆಡಿ ಡಿರೈವ್ ಮಾಡಾಯ್ತಲ್ವಾ, ಏನು ಸಿಂಪ್ಲೆಸ್ಟ್ ಫಾರ್ಮ್ 2l+b. ಓಕೆ, ಸೊ ನಿಮ್ಗೆ ಎಲ್ಲಿಗೆ ಮತ್ತೆ ಬಿಗೆ ಏನಾದರೂ ಅವರು ವ್ಯಾಲ್ಯೂಸ್ ಕೊಟ್ಟು ನಿಮ್ಗೆ ಪೆರಿಮೀಟರ್ ಕಂಡಿಡೀನಿ ಅಂದ್ರೆ ಏನ್ ಮಾಡ್ತೀರಾ, ನೀವು ಪೆರಿಮೀಟರ್ದು ಫಾರ್ಮುಲಾ ಯೂಸ್ ಮಾಡ್ತೀರಾ. ಫಾರ್ಮುಲಾ ಗೊತ್ತಲ್ವಾ ಈಗ, 2l + 2b. ಸೊ ನಿಮ್ಗೆ ಎಲ್ಲಿಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ 3, ಬಿಗೆ 4, ಸಬ್ಸ್ಟಿಟ್ಯೂಟ್. ಸೊ ಎಲ್ ಜಾಗದಲ್ಲಿ 3 ಇಂಟು, ಅದು ನಾನು ಬ್ರಾಕೆಟ್ ಏನಿಗೆ ಬರೀತಿದ್ದೀನಿ, ಬ್ರಾಕೆಟ್ ಮೀನ್ಸ್ ಇಂಟು ಅಂತ. ಓಕೆ, ನೀವು ಇಂಟುನಾರು ಬರೀಬಹುದು, ಬ್ರಾಕೆಟ್ ಆರು ಯೂಸ್ ಮಾಡ್ಬೋದು, ಕನ್ಫ್ಯೂಸ್ ಆಗಬೇಡಿ. 2b ಅಂತಂದ್ರೆ 4. ಓಕೆ, 3 2s are 6 plus 2 4s are 8. ಸೊ ದ ಆನ್ಸರ್ ಇಸ್ 14. ಇಲ್ಲಿ ಬ್ರಾಕೆಟ್ ಯೂಸ್ ಮಾಡಿದ್ದೀನಿ ನಾನು, ಇಂಟು ಕೂಡ ಯೂಸ್ ಮಾಡ್ಬೋದು. ಓಕೆ, so now here is another example. Here is a table showing the number of pencil and erasers sold in a shop. ಒಂದು ಶಾಪ್ ಅಲ್ಲಿ ಪೆನ್ಸಿಲ್ ಮತ್ತೆ ಇರೇಸರ್ ಏನ್ ಸೆಲ್ ಆಗಿದೆ ಅದ್ರದ್ದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಡೇಲಿ ಎಷ್ಟು 5 ಪೆನ್ಸಿಲ್ಸ್ ಅಂಡ್ 4 ಇರೇಸರ್. ಸೆಕೆಂಡ್ ಡೇ 3 ಪೆನ್ಸಿಲ್ ಅಂಡ್ 6 ಇರೇಸರ್. ಥರ್ಡ್ ಡೇ ಬಂದು 10 ಪೆನ್ಸಿಲ್ ಅಂಡ್ 1 ಇರೇಸರ್. ಪ್ರೈಸ್ ಬಂದು ಸಿ ಪೆನ್ಸಿಲ್ದು, ಇರೇಸರ್ದು ಡಿ. ನಮ್ಗೆ ಈಗ ಪ್ರೈಸ್ ಕೇಳಿದ್ರೆ ಅವ್ರು ನೆಕ್ಸ್ಟ್ ಕ್ವಶನ್ ಕೇಳಿ, ದ ಪ್ರೈಸ್ ಪರ್ ಪೆನ್ಸಿಲ್ ಇಸ್ 6 ಸಿ sorry and the price per eraser is D. Find the total money earned by the shopkeeper during these 3 days. ಸೊ ಪ್ರೈಸ್ ಕೊಟ್ಟಿದ್ದಾರೆ, ಟೋಟಲ್ ಮನಿ ಏನು ಅರ್ನ್ ಆಗಿದೆ ಅದನ್ನು ಕೇಳ್ತಿದ್ದಾರೆ. ಓಕೆನಾ, ಟೋಟಲ್ ಮನಿ ಅರ್ನ್ಡ್ ಅಂತಂದ್ರೇನು, ಕಾಸ್ಟ್ ಅದು ಕಂಡುಹಿಡಿಬೇಕು ನಾವು. ಸೊ ಕಾಸ್ಟ್ ಅಂದ್ರೇನು, ನಂಬರ್ ಆಫ್ ಥಿಂಗ್ಸ್ ಸೋಲ್ಡ್ ಇಂಟು ಪ್ರೈಸ್ ಅಲ್ವಾ, ಅಂದ್ರೆ 5c ಆಗುತ್ತೆ ಫಸ್ಟ್ ಡೇಗೆ ಪೆನ್ಸಿಲ್ದು ಮಾತ್ರ. ಇದು 4d, 6d, ದೆನ್ 1d. ಸೊ ಈಗ ಬರೀ ಪೆನ್ಸಿಲ್ದು ಅಂತ ಕೇಳಿದ್ರೆ ಇವರು ಟೋಟಲ್ ಕೇಳಿದ್ದಾರೆ, ಫುಲ್ ಎಲ್ಲ ಪೆನ್ಸಿಲ್ ಮತ್ತೆ ಇರೇಸರ್ ಎಲ್ಲ ಸೇರಿ ಎಷ್ಟಾಗುತ್ತೆ ಅಂತ. ಬರೀ ಪೆನ್ಸಿಲ್ದು ಅಬ್ಸರ್ವ್ ಮಾಡಿ, ಪೆನ್ಸಿಲ್ದು ಟೋಟಲ್ ಕಾಸ್ಟ್ ಏನಾಗುತ್ತೆ, ಆಲ್ 3 ಡೇಸ್ದು 5c ಫಸ್ಟ್ ಡೇಗೆ, ಸೆಕೆಂಡ್ ಡೇಗೆ 3c, ಥರ್ಡ್ ಡೇಗೆ 10c. ಇರೇಸರ್ದು 4d, 6d, ದೆನ್ 1d. ಸೊ ನಾವು ನಮಗೆ ಗೊತ್ತು ಆಲ್ಫಾಬೆಟ್ ಎಲ್ಲ ಸೇಮ್ ಆಗಿದ್ರೆ ದೀಸ್ ಆರ್ ಲೈಕ್ ಟರ್ಮ್ಸ್ ಇದ್ದಾಗ ನಾವೇನ್ ಮಾಡ್ಬೋದು, ನ್ಯೂಮರಿಕಲ್ಸ್ನ ಆಡ್ ಮಾಡ್ಬೋದು. ಸೊ ಐ ಕ್ಯಾನ್ ರೈಟ್ 5 + 3 + 10c. ಸೊ ವಿಚ್ ಇಸ್ ನಥಿಂಗ್ ಬಟ್ 18c. ಸೊ ಹಿಯರ್ 4 + c ನೀವು ಹಾಗೆ ಡೈರೆಕ್ಟ್ ಅಡಿಷನ್ ಕೂಡ ಮಾಡ್ಬೋದು. 4 + 6 ವಿಲ್ ಬಿ 10, 10 + 1 ವಿಲ್ ಬಿ 11d. ಸೊ ಟೋಟಲ್ ಮನಿ ಅರ್ನ್ಡ್ ಅಂತಂದ್ರೆ ಎಷ್ಟಂತ ಬರೀತೀರಾ ನೀವು, 18c + 11d. ಸೊ ದಿಸ್ ಇಸ್ ದ final expression. The money earned by selling pencil per day 1 is 5c. Similarly day 2 ಗೆ ಎಷ್ಟಾಗಿರುತ್ತೆ 3c, day 3 ಗೆ 10c. ಇಲ್ಲಿ 3c 10c. Then total money earned by the scale of pencil is 5c, 3c and 10c. So can we simplify this expression further and reduce the number of terms? Yes. So ನಾವು like terms ಅಂತ group ಮಾಡಿ ಅದನ್ನ simplify ಮಾಡ್ಬೋದು. So now see 18c is the ಟೋಟಲ್ ಕಾಸ್ಟ್ ಫ್ರಮ್ ಪೆನ್ಸಿಲ್. ಓಕೆ, ಸೊ ಸಿ ಏನಾದರೂ 50 ರೂಪೀಸ್ ಆದರೆ, ಒಂದು ಪೆನ್ಸಿಲ್ಗೆ 50 ರೂಪೀಸ್ ಆದರೆ ಟೋಟಲ್ ಪೆನ್ಸಿಲ್ ಸೋಲ್ಡ್ ಆಗಿರೋದು ಎಷ್ಟು, 18c. 18cಗೆ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. 18 ಇಂಟು ಸಿ ಮೀನ್ಸ್ ವಾಟ್, 50. ಸೊ ದ ಆನ್ಸರ್ ಹಿಯರ್ ಇಸ್ 900 rupees. So what is the answer? 900 rupees. Write the expression for the total money earned by selling eraser. ಇರೇಸರ್ನ ಸೆಲ್ ಮಾಡಿ ಎಷ್ಟು ಬಂದಿತ್ತು ಅಮೌಂಟು, 11d ಅಲ್ವಾ. ಸೊ 11d ಇಸ್ ದ ಟೋಟಲ್ ಮನಿ ಅರ್ನ್ಡ್ ಬೈ ಸೆಲ್ಲಿಂಗ್ ದ ಇರೇಸರ್. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಓಕೆ, ಎರಡನ್ನೂ ಸೇರಿ ಅಂತ ಕೊಟ್ಟರೆ ದಟ್ ಇಸ್ 18c + 11d. ಸೊ ಕೆನ್ ದ ಎಕ್ಸ್ಪ್ರೆಷನ್ 18c + 11d ಬಿ ಸಿಂಪ್ಲಿಫೈಡ್ ಫರ್ದರ್? ಈಗ ಇದನ್ನ ಸಿಂಪ್ಲಿಫೈ ಮಾಡೋಕ್ಕಾಗತ್ತಾ? ನೋ. ವೈ? ಬಿಕಾಸ್ ದೇ ಆರ್ ಅನ್ಲೈಕ್ ಟರ್ಮ್ಸ್. ಸೊ ದರ್ ಇಸ್ ನೋ ವೇ ಫರ್ದರ್ ಸಿಂಪ್ಲಿಫೈ ದಿಸ್ ಎಕ್ಸ್ಪ್ರೆಷನ್. ಓಕೆ, ಮತ್ತೆ ಇನ್ನು ನಮಗೆ ಸಿಂಪ್ಲಿಫೈ ಮಾಡೋದಕ್ಕೆ ಆಗಲ್ಲ. ಸೊ ಇನ್ ದಿಸ್ ಪ್ರಾಬ್ಲಮ್ ವಿ ಸಾ ದ ಎಕ್ಸ್ಪ್ರೆಷನ್ 5c, 3c, 10c ಗೆಟಿಂಗ್ ಸಿಂಪ್ಲಿಫೈಡ್ ಇಂಟು ದ ಎಕ್ಸ್ಪ್ರೆಷನ್ 18c. ಯಾಕಂತಂದ್ರೆ ಅದೆಲ್ಲ ಲೈಕ್ ಟರ್ಮ್ಸ್. ಚೆಕ್ ದಟ್
both expression take the same value when c is replaced by different number. ಸೊ ಈಗ ಸಿಗೆ ಏನಾದರೂ ಡಿಫ್ರೆಂಟ್ ವ್ಯಾಲ್ಯೂ ಕೊಟ್ಟರೆ, ಇಲ್ಲಿ 50 ಇರೋ ಜಾಗದಲ್ಲಿ ಸಿಗೆ ಬೇರೆ ವ್ಯಾಲ್ಯೂ ಕೊಟ್ಟರೆ ನಮಗೆ ಎಕ್ಸ್ಪ್ರೆಷನ್ ಏನಾದ್ರು ಚೇಂಜ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಅಂದರೆ ವ್ಯಾಲ್ಯೂ ಚೇಂಜ್ ಆಗುತ್ತಾ ಅದರದ್ದು ಅಂತ ಕೇಳ್ತಿದ್ದಾರೆ. ಹೌದು, ಸಿ ವ್ಯಾಲ್ಯೂ ಏನು ಕೊಡ್ತೀವಿ ನಮಗೆ ಅದ್ರ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಿ ವ್ಯಾಲ್ಯೂ ಏನಾದರೂ 10 ಅಂತ ಇದ್ದರೆ ನಮ್ಗೆ ಎಷ್ಟು ಬರ್ತಿತ್ತು? 180 ಬರ್ತಿತ್ತು rupees. Okay. Yes, so another example, a big rectangle is split into two smaller rectangles as shown. ಸೊ ಒಂದು ರೆಕ್ಟ್ಯಾಂಗಲ್ ಇದೆ, ಅದನ್ನ 2 ರೆಕ್ಟ್ಯಾಂಗಲ್ ಆಗಿ ಸ್ಪ್ಲಿಟ್ ಆಗಿದೆ. ಮತ್ತೆ ರೈಟ್ ಅನ್ ಎಕ್ಸ್ಪ್ರೆಷನ್ ಡಿಸ್ಕ್ರೈಬಿಂಗ್ ದ ಏರಿಯಾ ಆಫ್ ಬಿಗ್ ರೆಕ್ಟ್ಯಾಂಗಲ್. ನಿಮ್ಗೆ ಇಲ್ಲಿ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫಸ್ಟ್ ಗೊತ್ತಿರಬೇಕು. ಓಕೆನಾ? ಒಂದು ರೆಕ್ಟ್ಯಾಂಗಲ್ ಅಂದ್ರೆ ಅದರ ಏರಿಯಾ ಹೇಗೆ ಕಂಡುಹಿಡಿತೀವಿ? ನಾವು ಆಗ್ಲೇ ಮಾತಾಡಿದ್ದು ಪೆರಿಮೀಟರ್ ಬಗ್ಗೆ. ಪೆರಿಮೀಟರ್ ಅಂದ್ರೆ ಸಮ್ ಆಫ್ ಆಲ್ ದ ಸೈಡ್ಸ್, ಬಟ್ ಇದು ಏರಿಯಾ. ಏರಿಯಾ ಅಂದ್ರೆ ಲೆಂತ್ ಇಂಟು ಬ್ರೆಡ್. ಓಕೆ, ಲೆಂತ್ ಇಂಟು ಬ್ರೆಡ್ ಇಸ್ ಅ ಫಾರ್ಮುಲಾ ಫಾರ್ ಏರಿಯಾ. ಸೊ ನಿಮಗೆ ಅವ್ರು ಕೇಳ್ತಿರೋದು ರೈಟ್ ಅನ್ ಎಕ್ಸ್ಪ್ರೆಷನ್ ಡಿಸ್ಕ್ರೈಬ್ ದ ಏರಿಯಾ ಆಫ್ ದ ಬಿಗ್ಗರ್ ರೆಕ್ಟ್ಯಾಂಗಲ್. ಬಿಗ್ಗರ್ ಅಂತಂದ್ರೆ ದ ಹೋಲ್ ಬಿಗ್ ರೆಕ್ಟ್ಯಾಂಗಲ್ದು ಫಾರ್ಮುಲಾ ಕೇಳ್ತಿದ್ದಾರೆ. ಬಟ್ ಅವ್ರ ಲೆಂತ್ ಕೊಟ್ಟಿರೋದು ಯಾವುದು? ಈ ಕಡೆ 4 ಮತ್ತೆ 3. ಸೊ ನಿಮ್ಗೆ ಇಲ್ಲಿ 2 ಡಿಫ್ರೆಂಟ್ ವೇ ಬರುತ್ತೆ ಏರಿಯಾ ಕಂಡುಹಿಡಿಯೋದಕ್ಕೆ. ಏನು ಅಂತಂದ್ರೆ, ಒಂದು ಇಲ್ಲಿ ಲೆಂತ್ನ ಅವರು ವಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಒಂದು ವೇ ಏನು ಅಂತಂದ್ರೆ, ನೀವು 2 ಡಿಫ್ರೆಂಟ್ ರೆಕ್ಟ್ಯಾಂಗಲ್ಗೆ ಏರಿಯಾ ಕಂಡುಹಿಡಿಯೋದು. ಓಕೆನಾ? 2 ಡಿಫ್ರೆಂಟ್ ರೆಕ್ಟ್ಯಾಂಗಲ್ಗೆ ಏರಿಯಾ ಕಂಡುಹಿಡಿದು ಆ್ಯಡ್ ಮಾಡಬೇಕು. ಅಥವಾ ನೀವು ಸೈಡ್ನ ಆ್ಯಡ್ ಮಾಡಿಕೊಂಡು ಏರಿಯಾ ಕಂಡುಹಿಡಿಯೋದು. ಅಂದರೆ ವೇ 1 ಅಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಲೆಂತ್ ಬಂದು ವಿ ಅಂತ ಕೊಟ್ಟಿದ್ದಾರೆ. ಬ್ರೆಡ್ತ್ ಏನು? ಸೊ ಸಿ ಹಿಯರ್, ಬ್ರೆಡ್ತ್ ಹೋಲ್ ರೆಕ್ಟ್ಯಾಂಗಲ್ದು ಬೇಕು. ಸೊ ಬ್ರೆಡ್ತ ನೀವೇನಂತ ಬರೀಬೋದು? 4 ಮತ್ತು 3ನ ಆ್ಯಡ್ ಮಾಡಿ ಬರೀಬೋದಲ್ವಾ? 4 + 3 ಅಂದರೆ ಏನು? 7. ಸೊ ನಿಮಗೆ ಏರಿಯಾದು ಫಾರ್ಮುಲಾ ಏನು? ಲೆಂತ್ ಇಂಟು ಬ್ರೆಡ್ತ್ ಅಂತ. ಸೊ ಲೆಂತ್ ಅಂದರೆ ವಿ, ಬ್ರೆಡ್ತ್ ಅಂದ್ರೆ ಏನು? 4 + 7 ಹೀಗಾದರೂ ಬರಿಬೋದು, ಅಥವಾ ವಿ ಇಂಟು 7 ಅಂತನಾದ್ರು ಬರಿಬೋದು. ಸೊ 7V ಅಂತ ನಿಮ್ಗೆ ಆನ್ಸರ್ ಬರುತ್ತೆ. ಇಲ್ಲೂ ಮಾಡಿದ್ರು ನಿಮ್ಗೆ ಅದೇ ಬರೋದು. 4 + 3 ಎಷ್ಟು? 7V. ಅಥವಾ 4V + 3V ಅಂತಲೂ ಸ್ಪ್ಲಿಟ್ ಮಾಡಿ ಕೂಡ ಬರಿಬೋದು. ಅಗೇನ್ ಯು ವಿಲ್ ಗೆಟ್ 7V ಓನ್ಲಿ. ಸಿ 4V + 3V ಅಂದರೂ ಕೂಡ 7Vನೇ ಬರೋದು. ಅಥವಾ ಇನ್ನೊಂದು ವೇ ಏನು? ಎರಡಕ್ಕೂ ಡಿಫ್ರೆಂಟ್ ರೆಕ್ಟ್ಯಾಂಗಲ್ ಅಂತ ಕನ್ಸಿಡರ್ ಮಾಡಿ ಎರಡಕ್ಕೂ ಡಿಫ್ರೆಂಟ್ ಏರಿಯಾ ಕಂಡುಹಿಡಿಯೋದು. ಅಂದರೆ ಫಸ್ಟ್ ಈ ರೆಕ್ಟ್ಯಾಂಗಲ್ಗೆ ಏರಿಯಾ ಏನಾಗಿರುತ್ತೆ? V ಇಂಟು 4. ವಿ ಇಂಟು 4 ಅಂದರೆ 4V ಅಲ್ವಾ ಏರಿಯಾ. ಈ ಏರಿಯಾ ಏನಾಗಿರುತ್ತೆ? ಇದು ಕೂಡ ಲೆಂತ್ ಸೇಮ್ ಇರುತ್ತೆ. ಲೆಂತ್ ಎರಡಕ್ಕೂ ಸೇಮ್ ಇದೆ. ಓಕೆ, ಸೊ ಇದ್ರದ್ದು ಏರಿಯಾ ಏನಾಗಿರುತ್ತೆ? 3 ಇಂಟು ವಿ, ಅಥವಾ ವಿ ಇಂಟು 3, ದಟ್ ಇಸ್ 3V. ಸೊ ಎರಡನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಈಗ 4V + 3V ಐ ಗೆಟ್ 7V. ಸೊ ನೀವು ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು ಯು ಆರ್ ಗೆಟಿಂಗ್ ದ ಸೇಮ್ ಆನ್ಸರ್. ಎಸ್, ಸೊ ಈಗ ಇನ್ನೊಂದು ಎಕ್ಸಾಂಪಲ್ ಅದೇ ರೆಕ್ಟ್ಯಾಂಗಲ್ ಅಲ್ಲಿ. ಸೊ ಈಗ ಏನು ಮಾಡಿದ್ದಾರೆ ಅಂತಂದರೆ, ನಿಮಗೆ ಟೋಟಲ್ ಬಿಗ್ ರೆಕ್ಟ್ಯಾಂಗಲ್ದು ಏನಿದೆ ಅದ್ರದ್ದು ಲೆಂತ್ ಕೊಟ್ಟಿದ್ದಾರೆ, ದಟ್ ಇಸ್ 12. ಮತ್ತು ಒಂದು ಚಿಕ್ಕ ರೆಕ್ಟ್ಯಾಂಗಲ್ದು ಬ್ರೆಡ್ತ್ ಕೊಟ್ಟಿದ್ದಾರೆ, ದಟ್ ಇಸ್ 4. ಲೆಂತ್ ಎರಡರದ್ದು ಕಾಮನ್ ಇದೆ, ಎನ್. ಸೊ ಇಲ್ಲೂ ಎನ್ನೇ ಬರುತ್ತೆ, ಈ ಲೆಂತು ಇಲ್ಲೂ ಎನ್ನೇ ಬರುತ್ತೆ. ನಿಮ್ಗೆ ಏನು ಕೇಳ್ತಿದ್ದಾರೆ ಅಂತಂದರೆ, ಇವೆರಡು ಏರಿಯಾದಲ್ಲಿ ದಿಸ್ ಒನ್ ಅಂತಂದರೆ ಈ ರೆಕ್ಟ್ಯಾಂಗಲ್ ಏನಿದೆ ಇದ್ರದ್ದು ಏರಿಯಾ ಕೇಳ್ತಿದ್ದಾರೆ. ಏನು ಮಾಡ್ಬೋದು ನೀವೀಗ? ಸೊ ನಿಮಗೆ ಟೋಟಲ್ ಲೆಂತ್ ಗೊತ್ತು, ಅದರಲ್ಲಿ ಇಲ್ಲಿಂದ ಇಲ್ಲಿ ತನಕನೂ ಗೊತ್ತು, ದಟ್ ಇಸ್ 4 ಅಂದರೆ ಇಲ್ಲೂ ಕೂಡ 4. ಸೊ ಇ ಇಂದ ಬಿ ವರೆಗೆ 4 ಮೆಷರ್ಮೆಂಟ್ ಇದೆ, ಎ ಇಂದ ಇ ವರೆಗೆ 12 ಮೆಷರ್ಮೆಂಟ್ ಇದೆ. ಸೊ ನಿಮಗೆ ಬರೀ ಎ ಮತ್ತು ಇ ಮಾತ್ರ ಬೇಕು. ಸೊ ದಿಸ್ 12 ಇಸ್ ನಾಟ್ ಫ್ರಮ್ ಎ ಟು ಇ, ಇಟ್ ಇಸ್ ಫ್ರಮ್ ಎ ಟು ಬಿ. ಓಕೆ, 12 ಎ ಟು ಬಿ ತನಕ ಇದೆ ಓವರ್ ಆಲ್. ಸೊ ಇಲ್ಲಿ 4 ಇದೆ ಅಂದರೆ ಇಲ್ಲೆಷ್ಟಿರುತ್ತೆ? ಇಲ್ಲಿ 8 ಇರುತ್ತೆ. ಹೌ ಡು ಯು ನೋ ದ್ಯಾಟ್? ಸೊ ಯು ಹ್ಯಾವ್ ಟು minus 12 ಫ್ರಮ್ 4, ಯು ವಿಲ್ ಗೆಟ್ 8. ಸೊ ಈ ಮೆಷರ್ಮೆಂಟ್ ಏನಿರುತ್ತೆ? 8 ಇರುತ್ತೆ. ಯು ಕ್ಯಾನ್ ರೈಟ್ ದಿಸ್ ಏರಿಯಾ ಆಸ್ 8 ಇಂಟು ಎನ್ ಅಥವಾ 8n. ಲೆಂತ್ ಇಂಟು ಬ್ರೆಡ್. ಸೊ ಬ್ರೆಡ್ ಇಂಟು ಲೆಂತ್ ಅಂತ ಬರೆದ್ರು ಸೇಮ್ ಇದೆ, ನೀವು ಕನ್ಫ್ಯೂಸ್ ಆಗಬೇಡಿ. ಸೊ 8n ಅಂತ ಬರೀಬೋದು ಈ ಏರಿಯಾನ. ಅಥವಾ ಈ ಏರಿಯಾ ಡಿಫ್ರೆಂಟ್ ಆಗಿ ಫೈಂಡ್ ಔಟ್ ಮಾಡಿ, ಇದನ್ನ ಸಪ್ರೇಟ್ ಆಗಿ ಫೈಂಡ್ ಔಟ್ ಮಾಡಿ ಆಮೇಲೆ ಕೂಡ ಕಂಡುಹಿಡಿಬೋದು. ಓಕೆ, ದ ಫೈನಲ್ ಆನ್ಸರ್ ಹಿಯರ್ ಇಸ್ 8n. ಓಕೆ, 12n - 4n ಈ ರೀತಿ ಮಾಡಿ ಕೂಡ ಕಂಡುಹಿಡಿಬೋದು, ಅಥವಾ ಡೈರೆಕ್ಟಾಗಿ ಈ ರೀತಿ ಬರಿಬೋದು. ನಿಮಗೆ ಸಿಂಪ್ಲಿಫಿಕೇಶನ್ ಗೊತ್ತಾದರೆ ಈಸಿಯಾಗಿ ಮಾಡ್ಬೋದು. ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ, ಲೈಕ್ ಟರ್ಮ್ಸ್ ಅಂದ್ರೇನು, ಅನ್ಲೈಕ್ ಟರ್ಮ್ಸ್ ಅಂದ್ರೇನು. ನಿಮಗೆ ಸ್ಟಾರ್ಟಿಂಗ್ಲಿ ಏನಕ್ಕೆ ಎಕ್ಸ್ಪ್ಲೈನ್ ಮಾಡಿದೆ ಅಂದರೆ, ನನಗೆ ನಿಮ್ಗೆ ಇದನ್ನೆಲ್ಲ ಅರ್ಥ ಮಾಡಿಸ್ಬೇಕು ಅಂತಿತ್ತು. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಸ್ಟಾರ್ಟಿಂಗ್ ಎಕ್ಸ್ಪ್ಲೈನ್ ಮಾಡಿದೆ. ಓಕೆ, ಸೊ ಅ ಶಾಪ್ rents out chair and table for a day's use. To rent them, one has to first pay the following amount per
ಪ್ರೈಸ್. ಸೊ ಈ ಅಮೌಂಟ್ನ ಪ್ರೈಸ್ ಮಾಡಬೇಕು. 1 ಚೇರಿಗೆ 40 rupees, ಟೇಬಲಿಗೆ 75 rupees. ವೆನ್ ದ ಫರ್ನಿಚರ್ ಇಸ್ ರಿಟರ್ನ್ ದ ಶಾಪ್ಕೀಪರ್ ಪೇಸ್ ಬ್ಯಾಕ್ ಸಮ್ ಅಮೌಂಟ್ ಆಸ್ ಫಾಲೋಸ್. ಸೊ ಫರ್ನಿಚರ್ನ ವಾಪಸ್ ಈಗ ರೆಂಟ್ ಕೊಟ್ಟಿರ್ತಾರೆ, ಆವಾಗ ಈ ಅಮೌಂಟ್ ಪೇ ಮಾಡಬೇಕು. ವಾಪಸ್ ತಂದು ಕೊಟ್ಮೇಲೆ ಈ ಅಮೌಂಟ್ನ ಶಾಪ್ಕೀಪರ್ ಯಾರು ಪರ್ಚೇಸ್ ಮಾಡಿರ್ತಾರೆ ಅವ್ರಿಗೆ ಪೇ ಮಾಡ್ತಾರೆ. ಓಕೆನಾ? Write an expression for the total number of rupees paid if X chair and Y tables are rented. So X number of chairs and Y number of table na purchase ಮಾಡಿದ್ರೆ ಎಷ್ಟು ಅಮೌಂಟ್ ನ ಪೇ ಮಾಡಬೇಕು? It is so simple, right? That is 40X and 75Y. ಇವೆರಡನ್ನು ಆ್ಯಡ್ ಮಾಡಬೇಕು. 40X plus 75Y. ಸೊ ಇವೆರಡು ಆ್ಯಡ್ ಮಾಡಿದ್ರೆ ಎಲ್ಲ ಅಮೌಂಟ್ ಸಿಗುತ್ತೆ. ಫಾರ್ X chair and Y tables, let us find the total amount paid at the beginning and amount one gets back after returning the furniture. ಸೊ ಈಗ ಫಸ್ಟ್ ನಾವು ಪೇಡ್ ಮಾಡಿದ ಅಮೌಂಟ್ ಗೊತ್ತಾಯ್ತು. ದಿಸ್ ಒನ್ ಇಸ್ ದ ಪೇಡ್ ಅಮೌಂಟ್. ಓಕೆ, ಇದೇನು ಅಮೌಂಟು? ಪೇಡ್ ಅಮೌಂಟ್. ರಿಟರ್ನ್ ಮಾಡುವಾಗ ಎಷ್ಟು ಕೊಡ್ತಾರೆ ಅವರು? ರಿಟರ್ನ್ ಮಾಡುವಾಗ ಸೇಮ್ ಎಕ್ಸ್ ಮತ್ತು ವೈ ಅಷ್ಟೇ ಅಲ್ವಾ ನಂಬರ್ಸ್ ಇರೋದು ಚೇರ್ ಮತ್ತು ಟೇಬಲ್ದು. ಸೊ ರಿಟರ್ನ್ ಆಗುವಾಗ ಏನು ಕೊಡ್ತಾರೆ ಅಂದರೆ 6x ಮತ್ತು 10y ಪ್ಲಸ್ 10y. ಸೊ ಇದು ರಿಟರ್ನ್ ಅಮೌಂಟ್. ಸೊ ಎರಡು ರಿಟರ್ನ್ ಆದಮೇಲೆ ಈಗ ಎಷ್ಟು ಅಮೌಂಟ್ ಕೈಲಿರುತ್ತೆ? ಎಷ್ಟಿರುತ್ತೆ ಅಂದರೆ ಎಷ್ಟು ಪೇ ಮಾಡಿರ್ತಾರೆ ಅದರಲ್ಲಿ ರಿಟರ್ನ್ ಅಮೌಂಟ್ನ ಮೈನಸ್ ಮಾಡಬೇಕು. ದಟ್ ಇಸ್ 40x plus 75y ಮೈನಸ್ 6x. ಈಗ ಬ್ರ್ಯಾಕೆಟ್ ಹಾಕೋಬೇಕು. ಓಕೆನಾ? ಈಗ ಬ್ರ್ಯಾಕೆಟ್ ಹಾಕಿಲ್ಲ ಅಂದರೆ ಕನ್ಫ್ಯೂಷನ್ ಆಗುತ್ತೆ. ಇದನ್ನೇ ನೀವು ಅರ್ಥಮೆಟಿಕ್ ಎಕ್ಸ್ಪ್ರೆಷನಲ್ಲೂ ಓದಿದ್ರಿ. ಓಕೆ, 10y. ಇವೆರಡು ಅಮೌಂಟ್ನ ಮೈನಸ್ ಮಾಡಬೇಕು. ಸೊ ಈಗ ನಾನು ಈಗ ಸಿಂಪ್ಲಿಫೈ ಮಾಡ್ಬೋದು. ಸೊ ಮೈನಸ್ ಬ್ರ್ಯಾಕೆಟಿಂದ ಇಮಿಡಿಯೇಟ್ ಹೊರಗಿರುವಾಗ ಸಿಂಬಲ್ ಚೇಂಜ್ ಆಗುತ್ತೆ. ಸೊ ಮೈನಸ್ 6x ಪ್ಲಸ್ ಮೈನಸ್ ಎಲ್ವೈದು ಮೈನಸ್ 10y. ಸೊ ಈಗ ಲೈಕ್ ಟರ್ಮ್ಸ್ ಅನ್ಲೈಕ್ ಟರ್ಮ್ಸ್ನ ಗ್ರೂಪ್ ಮಾಡ್ಬೋದಾ? ಗ್ರೂಪ್ ಮಾಡಿ ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ 40x ಇದೆ. 40xನ ಯಾವುದ್ರ ಜೊತೆ ಗ್ರೂಪ್ ಮಾಡಬೇಕು? 6x. ಯಾಕಂತಂದರೆ ದೇ ಆರ್ ಲೈಕ್ ಟರ್ಮ್ಸ್. ನೆಕ್ಸ್ಟ್ 75y. ಸೊ ಇದು 5. 75yನ ಯಾವುದ್ರ ಜೊತೆ ಗ್ರೂಪ್ ಮಾಡಬೇಕು ಅಂದರೆ 10yಗೆ. ಓಕೆ, ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 36x ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ 65y. ಸೊ ದಿಸ್ ಇಸ್ ದ ಅಮೌಂಟ್ ಸ್ಪೆಂಡ್ ಮಾಡಿದ್ದು. ಓಕೆನಾ? ವಾಪಸ್ ಆದ್ಮೇಲೆ ಬಂದಿರೋ ಅಮೌಂಟ್. ಸೊ ಎಸ್, ರಿಕಾಲಿಂಗ್ ಹೌ ವಿ ಓಪನ್ ಬ್ರಾಕೆಟ್. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿ, ಹೇಗೆ ಮಾಡಿದೆ ನಾನು ಸ್ಟೆಪ್ಸ್ನ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆನಾ? See 34 plus 65 rupees. So this expression 40x plus 75y minus is simplified to. Okay, ಇದನ್ನ ಸಿಂಪ್ಲಿಫೈ ಆದ್ಮೇಲೆ ಈ ರೀತಿ ಬರ್ತಿದ್ದಾರೆ. ಸೊ ಟೋಟಲ್ ಅಮೌಂಟ್ ಏನದು ಪೇಡ್ ಆಗಿರುತ್ತೆ. ಸೊ ಟೋಟಲ್ ಅಮೌಂಟ್ ಪೇಡ್ ಇಸ್ 35x plus 65y ರಿಟರ್ನು ಆದ್ಮೇಲೆ. ಓಕೆ, ಫಸ್ಟ್ ಪೇ ಮಾಡಿ ರಿಟರ್ನ್ ಆದ್ಮೇಲೆ ಟೋಟಲ್ ಪೇ ಆಗಿರೋ ಅಮೌಂಟ್ ಇದು. So could we have written the initial expression as 40x plus 75y plus of minus 6x plus 10y ಹೀಗೂ ಕೂಡ ಬರೀಬೋದು. ಯಾಕಂತಂದ್ರೆ ಪ್ಲಸ್ ಇದೆ ಅಲ್ವಾ ಬ್ರಾಕೆಟ್ಗಿಂತ ಮುಂಚೆ. ರಿಮೂವ್ ಮಾಡಿದ್ರು ನಮಗೆ ಸೈನ್ ಏನು ಚೇಂಜ್ ಆಗಲ್ಲ, ಮತ್ತೆ ವಾಪಸ್ ನಮಗೆ ಅದೇ ಎಕ್ಸ್ಪ್ರೆಷನ್ ಬರುತ್ತೆ. ಓಕೆ, ಫ್ರಮ್ ದಿಸ್ ಎಕ್ಸಾಂಪಲ್, ಸೊ ಲೆಟ್ ಅಸ್ ಲರ್ನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.